ಇಂದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪುಣ್ಯಕ್ಷೇತ್ರ ನಂದೀಪುರಕ್ಕೆ ಶ್ರೀ ಕಾಶಿ ಜಗದ್ಗುರುಗಳು ಭೇಟಿ ನೀಡಿದ್ದರು. ಡಾಕ್ಟರ್ ಮಹೇಶ್ವರ ಪರಮಪೂಜ್ಯರ ಸಾವಯವ ಕೃಷಿ, ಗೋ ಸಾಕಾಣಿಕೆ, ಜೇನು ಸಾಕಾಣಿಕೆ ಹಾಗೂ ಆಯುರ್ವೇದಿಕ್ ಔಷಧೋಪಚಾರಗಳ ಬಗ್ಗೆ ತಿಳಿದು ಹರ್ಷ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಕೃಷಿಯಲ್ಲಿ ರೈತರು ನಿರಾಸಕ್ತಿ ತೋರುತ್ತಿದ್ದು, ಅತಿ ಹೆಚ್ಚು ರಸಗೊಬ್ಬರ ಬಳಕೆಯಿಂದಾಗಿ ಭೂಮಿಯು ತನ್ನ ಸತ್ವ ಕಳೆದುಕೊಳ್ಳುತ್ತಿದೆ. ಹಾಗಾಗಿ ರೈತೆಲ್ಲರೂ ಕೂಡಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಸಾವಯವ ಕೃಷಿಗೆ ಮುಂದಾಗಬೇಕು ಎಂದು ಕಾಶಿ ಜಗದ್ಗುರುಗಳು ತಿಳಿಸಿದರು. ನಾವೆಲ್ಲರೂ ಗೋ ಸಾಕಾಣಿಕೆಗೆ ಮುಂದಾಗಬೇಕು. ಗೋ ರಕ್ಷಣೆ ಮಾಡುವುದರಿಂದಾಗಿ ಸಾಕಷ್ಟು ಲಾಭಗಳಿವೆ. ಗೋವಿನಿಂದ ಸಾವಯವ ಕೃಷಿ ಮಾಡುವ ಮೂಲಕ ಆರೋಗ್ಯವಂತ ಸಮಾಜವನ್ನು ನಾವು ನಿರ್ಮಿಸಬಹುದೆಂದು ನೆರೆದ ಭಕ್ತರಿಗೆ ಕಿವಿಮಾತು ತಿಳಿಸಿದರು. ಕಳೆದ 4-5 ವರ್ಷಗಳಿಂದ ಡಾಕ್ಟರ್ ಮಹೇಶ್ವರ ಪರಮಪೂಜ್ಯರು ನಾಡಿನಾದ್ಯಂತ ಅನೇಕ ರೈತರಿಗೆ ಮಾರ್ಗದರ್ಶನ ಮಾಡುತ್ತಾ ಗೋ ಸಂಜೀವಿನಿ, ಗೋಕೃಪಾಮೃತಗಳ ಮೂಲಕ ರೈತರನ್ನು ಸಾವಯವ ಕೃಷಿಯ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಕೃಷಿಯಲ್ಲಿ ಸಾವಯವ ಕ್ರಾಂತಿಯನ್ನೇ ಮಾಡಲು ಮುಂದಾಗಿರುವ ಪರಮ ಪೂಜ್ಯರಿಗೆ ನಾವೆಲ್ಲರ ಸಹಕಾರ ನೀಡಬೇಕೆಂದು ಕಾಶಿ ಜಗದ್ಗುರುಗಳು ಶುಭ ಹಾರೈಸಿದರು.